ಇವಾಗ ಸಿಂಗರ್ಸ್ ಅಂತಂದ್ರೆ ಎಲ್ರಿಗೂ ಕೂಡ ಎಸ್ ಪಿ ಬಿ ಸರ್ ಒಂದು ರೋಲ್ ಮಾಡಲ್ ಆಗ್ತದೆ. ಯಾಕೆ ಅಷ್ಟೊಂದು ಅಟ್ರಾಕ್ಟಿವ್ ಆಗಿದೆ ಅವ್ರ ವಾಯ್ಸ್ ಅಂತ ಅನ್ಸುತ್ತೆ. ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಹಾಡಿದೆ. ಎಸ್ ಪಿ ಬಿ ಸರ್ ಹೇಳಿದ್ರು ಸ್ವಲ್ಪ ಸಮಾಧಾನ ಮಾಡ್ಕೋಪ್ಪ, ಯುವರ್ ಲಂಗ್ಸ್ ಆರ್ ವೆರಿ ಸ್ಮಾಲ್ ಪ್ಲೀಸ್. ಆ್ಯಂಡ್ ಎಲ್ಲ ಲ್ಯಾಂಗ್ವೇಜಿಂದು ಅವ್ರು ಹಾಡಿರೋ ಹಾಡುಗಳನ್ನ ಒಟ್ಟುಗೂಡಿಸಿ ನಾವು ಕೌಂಟ್ ಮಾಡಿದ್ರೆ ಇಟ್ ಮೈಟ್ ರೀಚ್ ಅಪ್ ಟು 60,000. ಇವಾಗ ಸಿಂಗರ್ಸ್ ಅಂತಂದ್ರೆ ಇವಾಗ ಯಾವುದೇ ರಿಯಾಲಿಟಿ ಶೋಗೆ ಹೋಗಿರ್ಬೋದು, ಆಮೇಲೆ ಇವಾಗ ಮ್ಯೂಸಿಕ್ ಕಲಿತಾ ಇರ್ಬೋದು, ಎಲ್ರಿಗೂ ಕೂಡ ಎಸ್ ಪಿ ಬಿ ಸರ್ ಒಂದು ರೋಲ್ ಮಾಡಲ್ ಆಗ್ತಾರೆ. ನಾನು ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ದೀನಿ, ಎಲ್ಲರೂ ಅನ್ನೋದೇ ಅದು ಎಸ್ ಪಿ ಬಿ ಸರ್. ನಾನು ಮುಂಚೆನೇ ಅವ್ರ ಸಾಂಗ್ ಕೇಳ್ಕೊಂಡೇ ಬಂದಿರೋದು ಅಂತಂದು ಏನಕ್ಕೆ ಅಷ್ಟು ಅವ್ರು ರೋಲ್ ಮಾಡಲ್ ಆಗಿ ಸಿಂಗರ್ಸಿಗೆ ಅವರು ಆಗ್ತಾರೆ ಅಂತ ಅನ್ಸುತ್ತೆ ನಿಮ್ಗೆ? ಯಾಕೆ ಅಷ್ಟೊಂದು ಅಟ್ರಾಕ್ಟಿವ್ ಆಗಿದೆ ಅವ್ರ ವಾಯ್ಸ್ ಅಂತ ಅನ್ಸುತ್ತೆ? ಮ್ಯಾಮ್, ಒಂದು ಅವರ ಆ್ಯಟಿಟ್ಯೂಡ್ ಮತ್ತು ಅವರ ಸಿಂಪ್ಲಿಸಿಟಿ. ಇವಾಗ ನಾನು ಸರೆಗಮಪಗೆ ಹೋಗೋಕ್ಕಿಂತ ಮುಂಚೆ ನಾನು ಎದೆ ತುಂಬಿ ಹಾಡುವೆನು ಅನ್ನೋ ಒಂದು ಕಾರ್ಯಕ್ರಮದಲ್ಲೂ ಪಾರ್ಟಿಸಿಪೇಟ್ ಮಾಡಿದೆ. ಐ ವಾಸ್ ಅ ಕ್ವಾರ್ಟರ್ ಫೈನಲಿಸ್ಟ್ ದೇರ್. ಸೊ ಅಲ್ಲಿ ಎಸ್ ಪಿ ಬಿ ಸರೇ ಆ್ಯಂಕರಿಂಗ್ ಮಾಡ್ತಿದ್ರು, ಎಸ್ ಪಿ ಬಿ ಸರೇ ಜಡ್ಜ್ ಮಾಡ್ತಿದ್ರು ಅದನ್ನು. ಸೊ ಅವರು ಎಷ್ಟು ಚೆನ್ನಾಗಿ ನನಗೆ ಹೇಳ್ಕೊಡ್ತಾಯಿದ್ರು, ನನಗೆ ಮೆಂಟ್ರಿಂಗ್ ಮಾಡ್ತಾಯಿದ್ರು, ಆ್ಯಂಡ್ ಎಷ್ಟು ಚೆನ್ನಾಗಿ ನನ್ನನ್ನು ಹುರಿದುಂಬಿಸ್ತಾ ಇದ್ರು ಅಂದರೆ, ನಾನು ಯಾವುದೋ ಒಂದು ಸಾಂಗ್ ಹಾಡಿದ್ದೆ, ಐ ಥಿಂಕ್ ಹುಡುಗರು ಮೂವಿದು ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಹಾಡಿದೆ. ಸೊ ಎಸ್ ಪಿ ಬಿ ಸರ್ ಹೇಳಿದ್ರು ಸ್ವಲ್ಪ ಸಮಾಧಾನ ಮಾಡ್ಕೋಪ್ಪ, ಯುವರ್ ಲಂಗ್ಸ್ ಆರ್ ವೆರಿ ಸ್ಮಾಲ್ ಪ್ಲೀಸ್, ಸ್ವಲ್ಪ ಸಮಾಧಾನವಾಗಿ ಹಾಡು, ಸ್ವಲ್ಪ ಡೋಂಟ್ ಪ್ರೆಷರೈಸ್ ಯುವರ್ ಸೆಲ್ಫ್ ಟೂ ಮಚ್. ಐ ನೋ ದ ಸಾಂಗ್ ಟೇಕ್ಸ್ ಸೋ ಮಚ್, ಬಟ್ ಅದನ್ನು ಹಾಡೋದು ಶಂಕರ್ ಮಹಾದೇವನವರು. ಬಟ್ ಯುವರ್ ಲಂಗ್ಸ್ ಆರ್ ಸ್ಮಾಲ್. ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ, ಯುವರ್ ಲಂಗ್ಸ್ ಆರ್ ವೆರಿ ಸ್ಮಾಲ್ ಅಂತ ಅಂದಿದ್ರು. ಸೊ ಅವ್ರ ಆ್ಯಟಿಟ್ಯೂಡ್ ಇವಾಗ ಅಷ್ಟು ಚಿಕ್ಕ, ನಾನು ಐ ಥಿಂಕ್ 5th ಸ್ಟ್ಯಾಂಡರ್ಡಲ್ಲಿದ್ದೆ ನಾನು ಅಲ್ಲಿ ಹೋದಾಗ, 5th or 6th ಸ್ಟ್ಯಾಂಡರ್ಡಲ್ಲಿದ್ದೆ. ಸೊ ನನ್ನಂಥ ಚಿಕ್ಕ ಹುಡುಗನನ್ನು ಎಷ್ಟು ಚೆನ್ನಾಗಿ ಮೋಟಿವೇಟ್ ಮಾಡಿ ಅವ್ರು ಹುಡುಕಕ್ಕೆ ಶುರು ಮಾಡಿದ್ರೆ 1,000 ತಪ್ಪು ಹುಡುಕ್ತಾರೆ ಒಂದು ಹಾಡಲ್ಲಿ. ಹೀ ಈಸ್ ದ್ಯಾಟ್ ಪರ್ಫೆಕ್ಷನಿಸ್ಟ್. ಬಟ್ ನನಗೆ ಸಪೋರ್ಟ್ ಮಾಡಿ ಎಷ್ಟು ಚೆನ್ನಾಗಿ ಮುಂದೆ ತಳ್ಳಿ. ಆ್ಯಂಡ್ ಎಲ್ಲರಿಗೂ ಐ ಥಿಂಕ್ ಎಲ್ಲರಿಗೂ ಇಷ್ಟ ಆಗೋದೇನೆಂದರೆ ಎಸ್ ಪಿ ಬಿ ಸರಲ್ಲಿ ಹಿಸ್ ವರ್ಸಟಿಲಿಟಿ. ಇವಾಗ ಕುಡಿಯೋದೆ ನನ್ನ ವೀಕ್ನೆಸ್ಸು ಹಾಡಿದ್ದಾರೆ, ಮತ್ತು ನಲಿವ ಗುಲಾಬಿ ಹೂವೆ, ಅದು ಬಿಟ್ಟರೆ ತಾಳಿ ಕಟ್ಟುವ ಶುಭ ವೇಳೆ, ಕೈಯಲ್ಲಿ ಹೂವಿನ ಮಾಲೆ, ಯಾರಿಗೆ ಯಾರೆಂದು ಇದು ಹಾಡ್ತಾರೆ. ಆ್ಯಂಡ್ ಡ್ರಂಕನ್ ಸಾಂಗ್ಸ್ ಹಾಡ್ತಾರೆ, ಬ್ರೇಕಪ್ ಸಾಂಗ್ಸ್ ಹಾಡ್ತಾರೆ. ಆ್ಯಂಡ್ ಸಾಹಸ ಸಿಂಹ ಮೂವಿಲಿ ಸಾಹಸ ಸಿಂಹ ಬೆಟ್ಟಿ ಬರುವ ಜೋರು ಅದನ್ನು ಹಾಡ್ತಾರೆ. ಸೊ ಹಿಸ್ ವರ್ಸಿಟಾಲಿಟಿ ಈಸ್ ಸೋ ವಾಸ್ಟ್. ಇವಾಗ ಒಬ್ಬ ಕವಾಲಿ ಸಿಂಗರ್ಗೆ ಬೇರೆ ಯಾವ್ದಾದ್ರು ಹಾಡು ಕೊಟ್ಟರೆ ಅವ್ನು ಕವಾಲಿ ಥರನೇ ಹಾಡ್ತಾನೆ, ಅಥವಾ ಒಬ್ಬ ಮೆಲಡಿ ಸಿಂಗರ್ಗೆ ಒಂದು ಒಳ್ಳೆ ಫಾಸ್ಟ್ ನಂಬರ್ ಕೊಟ್ಟರೆ ಅದರಲ್ಲೂ ಮೆಲಡಿಯಾಗಿ ಹಾಡೋಕ್ಕೆ ಟ್ರೈ ಮಾಡ್ತಾನೆ ಅವನು. ಸೊ ಎಸ್ ಪಿ ಬಿ ಸರ್ ಅದನ್ನು ಮಾಡ್ತಿರಲಿಲ್ಲ. ಆ್ಯಂಡ್ ನಾನು ಇನ್ನೊಂದು ಕೇಳ್ಪಟ್ಟಿರೋದು ಏನು ಅಂದರೆ, ಎಸ್ ಪಿ ಬಿ ಸರ್ ಮ್ಯೂಸಿಕ್ ಡೈರೆಕ್ಟರ್ಸ್ನ ಕೇಳ್ತಿದ್ರಂತೆ ಆ್ಯಕ್ಟರ್ ಯಾರು ಅಂತ. ಹಿ ಯೂಸ್ ಟು ಸಿಂಗ್ ಅಕಾರ್ಡಿಂಗ್ ಟು ದ್ಯಾಟ್. ಇವಾಗ ಶ್ರೀನಾಥ್ ಅವರ, ವಿಷ್ಣುವರ್ಧನ್ ಅವರ, ಅನಂತ್ನಾಗ್ ಅವರ, ಶಂಕರ್ನಾಗ್ ಅವರ. ಸೊ ಆ್ಯಕ್ಟರ್ ಯಾರು ಅಂತ ಇದನ್ನು ನಾನು ಯಾರಿಗೋಸ್ಕರ ಹಾಡಬೇಕು ಈ ಹಾಡನ್ನ ಅಂತ ಕೇಳ್ತಿದ್ರಂತೆ, ಅದ್ರ ಪ್ರಕಾರ ಹಾಡ್ತಾ ಇದ್ರಂತೆ. ಸೊ ದಟ್ಸ್ ವೈ ಟಿ ವಿಲಿ ನೋಡಿದಾಗ ಅಥವಾ ಸ್ಕ್ರೀನಲ್ಲಿ ನೋಡಿದಾಗ ಆ್ಯಕ್ಟರೇ ಹಾಡ್ತಾ ಇದ್ದಾರೆ ಅಂತ ನಮ್ಗೆ ಅನ್ಸುತ್ತೆ. ಸೊ ದ್ಯಾಟ್ ಈಸ್ ನಾಟ್ ಸಮಥಿಂಗ್ ವಿಚ್ ಇಸ್ ಈಸಿ ಆರ್ ಆಬ್ವಿಯಸ್. ದಿಸ್ ಇಸ್ ನಾಟ್ ಪಾಸಿಬಲ್ ಬೈ ಎವ್ರಿ ಒನ್. ಆ್ಯಂಡ್ ಅವ್ರು ತುಂಬ್ತಿದ್ದ ಫೀಲ್ ಒಂದು ಹಾಡಿಗೆ. ಇವಾಗ ಇಫ್ ಯು ಟೇಕ್ ಶ್ರೀ ಮಂಜುನಾಥ ಮೂವಿ, ಈ ಪಾದ ಪುಣ್ಯ ಪಾದ. ಸೊ ಇವಾಗ ಇದು ವಾಯ್ಸ್ ಕಲ್ಚರಿಂಗ್ ಅಂತ ಹೇಳ್ತಾರೆ, ಯಾವ ಹಾಡಿಗೆ ಯಾವ ಥರ ಪ್ರೊಜೆಕ್ಟ್ ಮಾಡಬೇಕು ವಾಯ್ಸ್ನ, ಹಿ ನ್ಯೂ ದಿಸ್ ವೆರಿ ವೆಲ್. ಸೊ ಆ್ಯಂಡ್ ದಿನಕ್ಕೆ 10-12 ಹಾಡುಗಳು ಹಾಡ್ತಾ ಇದ್ರಂತೆ. ಇವಾಗ ಪ್ರಭಾತ್ ಸ್ಟುಡಿಯೋಸ್ಗೆ ಹೋಗ್ತೀವಿ ನಾವು ಕೆಲವು ಹಾಡುಗಳು ರೆಕಾರ್ಡ್ ಮಾಡೋಕ್ಕೆ, ಅಥವಾ ಬೇರೆ ಯಾವ್ದಾದ್ರು ಸ್ಟುಡಿಯೋಗೆ ಹೋದರೆ, ತುಂಬ ಹಳೆಯ ಸ್ಟುಡಿಯೋಗಳಿಗೆ ನಾವು ಹೋದಾಗ ಅಲ್ಲಿ ಸ್ಟುಡಿಯೋ ರೆಕಾರ್ಡ್ ಅಂದರೆ ಆಡಿಯೋ ಇಂಜಿನಿಯರ್ ಹೇಳ್ತಾರೆ 10-12 ಜನ ಮ್ಯೂಸಿಕ್ ಡೈರೆಕ್ಟರ್ಸು ಕ್ಯೂ ನಿಂತಿದ್ರಂತೆ ಸ್ಟುಡಿಯೋ ಆಚೆ. ಸೊ ಯೂಸ್ ಟು ಕಾಲ್ ಒನ್ ಬೈ ಒನ್, ಯೂಸ್ ಟು ಲಿಸನ್, ಯೂಸ್ ಟು ಸಿಂಗ್, ಓಕೆ ಡನ್, ಹೌದು ನೆಕ್ಸ್ಟ್ ಬನ್ನಿ. ನಾವು ಹೋದರೆ ಒಂದು ಇಡೀ ದಿನ ಒಂದು ಹಾಡು ಮುಗಿಸಲ್ಲ. ರೀಟೇಕ್ ಇದೊಂದು ಸ್ವಲ್ಪ ಚೆನ್ನಾಗಿ ಬರಬೇಕು, ಇಲ್ಲ ಇದೊಂದು ಸ್ವಲ್ಪ ಚೆನ್ನಾಗಿ ಬರಬೇಕು, ಒಂದು ಇಡೀ ದಿನ ಒಂದು ಹಾಡು ಮುಗಿಯಲ್ಲ. ಯೂಸ್ ಟು ಸಿಂಗ್ 10 to 12 ಸಾಂಗ್ಸ್ ಪರ್ ಡೇ. ಆ್ಯಂಡ್ ಎಲ್ಲ ಲ್ಯಾಂಗ್ವೇಜಿಂದು ಅವ್ರು ಹಾಡಿರೋ ಹಾಡುಗಳನ್ನ ಒಟ್ಟುಗೂಡಿಸಿ ನಾವು ಕೌಂಟ್ ಮಾಡಿದ್ರೆ ಇಟ್ ಮೈಟ್ ರೀಚ್ ಅಪ್ ಟು 60,000. He sung 60,000 songs in his career. 60,000 is it's God level. ಸೊ ಎಸ್ ಪಿ ಬಿ ಸರ್ ಯಾವಾಗಲೂ ಎಲ್ಲರಿಗೂ ಇನ್ಸ್ಪಿರೇಷನ್ ಆಗಿರ್ತಾರೆ. ಓಕೆ,
ಸೊ ಎಸ್ ಪಿ ಬಿ ಸರ್ ಬಗ್ಗೆ ಒಂದಿಷ್ಟು ಹೇಳಿದ್ದೀರಾ. ಒಂದು ಸಾಂಗ್ ನೀವು ಇವಾಗ ಈ ಪಾದ ಅಂತ ಹಾಡ್ತಾ ಇದ್ರಿ, ಅದ್ರದ್ದು ಒಂದು 2-3 ಲೈನ್, ಬಿಕಾಸ್ ನೀವು ಈ ನನ್ನನ್ನು ಬೇರ್ ಮಾಡ್ಕೊಳ್ಳೇಬೇಕು, ಯಾಕಂದ್ರೆ ಇಂಟರ್ವ್ಯೂ ನಿಮ್ಮ ಹತ್ರ ಹಾಡಿಸ್ತಾನೆ ಇರ್ತೀನಿ, ಯಾಕಂದ್ರೆ ನಾನು ಕೇಳಿ ಆನ್ ಫೇಸಲ್ಲಿ ನಾನು ಕೇಳಬೇಕಂತ ಸಿಕ್ಕಾಪಟ್ಟೆ ಇದೆ. ಸೊ ಬೇಜಾರು ಮಾಡ್ಕೊಳ್ದೆ ನಾನು ಕೇಳಿದ್ದಕ್ಕೆ ಹಾಡುಗಳನ್ನ ಒಂದು ಸ್ವಲ್ಪ ನನಗೆ ಹಾಡಿಸಿ ನನ್ನ ಕಿವಿಗೆ ಇಲ್ಲ ಬೇರೆ ಸಾಂಗ್ ಹಾಡ್ಬೋದಾ ಎಸ್ ಪಿ ಬಿ ಸರ್ದೇನೆ? ಹಾಡಿ. ನಾನು ಒಂದು 2-3 ಸಾಂಗ್ ಎಸ್ ಪಿ ಬಿ ಸರ್ ಹಾಡು ನಾನು ಹಾಡಿದಾಗ ಸ್ವಲ್ಪ ವೈರಲ್ ಆಗಿತ್ತು. ಓಕೆ, ಸೊ ಅದನ್ನು ಹಾಡ್ಬೋದಾ? ನೀರಾಗಲೇನ ಮೈಯ ಮೇಲೆ ಜಾರಿ ಹೋಗಲು, ಗಾಜಾಗಲೇನ ನಿನ್ನ ಅಂದ ಚಂದ ತೋರಲು, ಮಂಜಾಗಲೇನ ನಿನ್ನ ಕೋಪ ತಂಪು ಮಾಡಲು, ತೇರಾಗಲೇನ ನಿನ್ನ ಹೊತ್ತುಕೊಂಡು ಹೋಗಲು, ಕೇಳದೆ ದೇವಿ ವರವ ಕೊಡಲು, ಹೊಗಳದೆ ನಾರಿ ಮನಸ್ಸು ಕೊಡಲು, ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ, ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗೊಲ್ಲ, ಗೀತಾಂಜಲಿ ಹಾಲುಗೆನ್ನೆಗೆ ವಾರಿಗೆಣ್ಣಿಗೆ ನಮ್ಮೂರ ಹೆಣ್ಣಿಗೆ, ಪುಷ್ಪಾಂಜಲಿ ತೊಂಡೆ ಹಣ್ಣಿಗೆ ಬಾಳೆ ದಿಂಡಿಗೆ ದಾಳಿಂಬೆ ಹಣ್ಣಿಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈ ಸಾಂಗ್ಗಳು ಎಷ್ಟು ದಿನ ಕೇಳಿದ್ರು ಬೋರ್ ಅಂತ ಹೌದು, ಅನ್ಸಲ್ಲ. ಹೌದು. ಎಷ್ಟು ವರ್ಷದ ನನಗೆ ಅನ್ಸುತ್ತೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಪಾಸ್ ಆನ್ ದೀಸ್ ಸಾಂಗ್ಸ್ ಟು ದ ನ್ಯೂ ಜನರೇಷನ್. ಇವಾಗ ತಾನೇ ಹುಟ್ಟಿರೋ 5 ವರ್ಷ 6 ವರ್ಷದ ಮಗು ಈ ಸಾಂಗ್ ಆಕ್ಚುಲಿ ಅಷ್ಟೊಂದು ಗೊತ್ತಿರಲ್ಲ. ಐ ವಾಸ್ ವೆರಿ ಲಕ್ಕಿ. ಅಪ್ಪ ಅಮ್ಮಂಗೆ ಥ್ಯಾಂಕ್ಸ್ ಹೇಳಬೇಕು ಟು ಬಿ ಬಾಟ್ ಅಪ್ ಇನ್ ದಿಸ್ ಎನ್ವೈರ್ನ್ಮೆಂಟ್. ಮನೇಲಿ ಅಪ್ಪ ಅಮ್ಮ ಈ ಹಾಡುಗಳೆಲ್ಲ ಹಾಡ್ತಿದ್ರು, ಕೇಳ್ತಾ ಇದ್ರು. ಯಾವ ಹೂವು ಯಾರ ನಮ್ಮ ಅಜ್ಜಿ ಫೇವ್ರೆಟ್ ಸಾಂಗ್ ಇದು. ಸೊ ಇದೆಲ್ಲ ಸಾಂಗ್ಗಳು ಕೇಳ್ತಾ ಇದ್ದೆ ನಾನು ಚಿಕ್ಕವನಿದ್ದಾಗಿಂದ. ಅಪ್ಪ ಅಮ್ಮ ಮನೇಲಿ ಕೇಳಿಸ್ತಾ ಇದ್ರು. ಸೊ ಐ ಆಮ್ ಲಕ್ಕಿ ಟು ಬಿ, ಅಂದರೆ ಈ ಒಂದು ಎನ್ವೈರ್ನ್ಮೆಂಟಲ್ಲಿ ಬೆಳೆದಿದ್ದಕ್ಕೆ ಐ ಆಮ್ ಲಕ್ಕಿ. ಬಟ್ ಇಟ್ಸ್ ನನಗನ್ಸುತ್ತೆ ತುಂಬ ಇಂಪಾರ್ಟೆಂಟ್ ಮುಂದಿನ ಜನ್ರೇಷನ್ಗೆ ಇದನ್ನು ಪಾಸ್ ಆನ್ ಮಾಡೋದು. ಈ ಸಾಂಗ್ಗಳೆಲ್ಲ ಪಾಸ್ ಆನ್ ಆಗೇ ಆಗುತ್ತೆ. ಸೊ ಆ ಹಾಡುಗಳ ಶಕ್ತಿನೇ ಅದು. ಬಟ್ ಆದಷ್ಟು ಬೇಗ ಪಾಸ್ ಆನ್ ಮಾಡಬೇಕು. ನೀವಿದ್ದೀರಲ್ಲ ಅದನ್ನೆಲ್ಲ ಮಾಡಿ.